ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್. ಇಲ್ಲಿ ಕೆಲಸ ಮಾಡುವ ಹುಡುಗಿಯ ತಂದೆ ತಾಯಿ ಮನೆಯಲ್ಲಿ ಏನೋ ಒಂದು ಗಮನಿಸ್ತಾರೆ. ಮಗಳು ಒಂದು ದಿವಸ ಸೂರ್ಯೋದಯಕ್ಕಿಂತ ಮೊದಲೇ ಊಟ ಮಾಡ್ತಾ ಇರ್ತಾಳೆ. ಇನ್ನು ಬೆಳಗ್ಗೆ ಆಗಿರೋದಿಲ್ಲ, ಕತ್ಲಿರ್ತೀನಿ, ಊಟ ಮಾಡ್ತಾ ಇರ್ತಾಳೆ. ಯಾಕೆಂದ್ರೆ ಹಸುವಾಗಿತ್ತು ಅಂತ. ಅದರ ಮಾರನೇ ದಿನವೂ ರಿಪೀಟ್ ಆಯಿತು. ಸ್ವಲ್ಪ ಗಮನ ಇಟ್ಟರು ತಂದೆ ತಾಯಿ. ಆಕೆ ರೂಮ್ನಲ್ಲಿ ನಮಾಜ್ ಮಾಡ್ತಾ ಇದ್ದದ್ದು ಗೊತ್ತಾಯ್ತು. ಅವ್ರೇನು ಕೇಳಲಿಲ್ಲ ಮಗಳನ್ನ. ಆಕೆಯ ಕೊಲೀಗ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದು ಹುಡುಗಿರು ಒಂದಷ್ಟು ಜನ ಪರಿಚಯ ಇದ್ರು ಅಪ್ಪ ಅಮ್ಮಂಗೆ. ಅವ್ರ ಹತ್ರ ಹೋಗ್ತಾರೆ ಇವರು, ಏನಾಗ್ತಿದೆ ಮಗಳು ಹಿಂಗೆ ಮಾಡ್ತಿದ್ದಾಳೆ ಅಂತ. ಅವರ ಪೈಕಿ ಒಬ್ಬ ಹುಡುಗಿ, ನಿಮ್ಮ ಮಗಳನ್ನೊಂದೇ ಅಲ್ಲ, ನಮ್ಮ ಆಫೀಸಲ್ಲಿ ಭಾಳ ಜನರ ಕಥೆ ಹಂಗಾಗಿದೆ ಅಂತಂದ್ಲು. ಎಲ್ಲರೂ ಕರೆದು ಮಾತಾಡ್ತಾರೆ, ಇವ್ರು ಏನಾಗ್ತಿದೆ ಆಫೀಸಲ್ಲಿ ಅಂತ. ಏನಿಲ್ಲ, ಟೀಮ್ ಲೀಡರ್ ಮುಸ್ಲಿಂ ಇದ್ದಾರೆ. ಅವರು ಆರಂಭದಲ್ಲಿ ನಮಗೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ರು. ಬೇಕಂದಾಗ ರಜೆ ಕೊಡಲ್ಲ, ಇರುವ ಕೆಲಸ ಅಷ್ಟು ನಮಗೆ ತಂದು ಹಾಕೋದು. ಇದು ಯಾಕೆ ಹಿಂಗೆ ಅಂತ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅನ್ನೋದು. ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು? ಸೆಕ್ಷುವಲ್ ಫೇವರ್ಸ್ ಕೇಳೋದು. ಅದಾದ ಮೇಲೆ ಪ್ಯೂರ್ ವೆಜಿಟೇರಿಯನ್ ಹಿನ್ನೆಲೆಯಿಂದ ಬಂದವರು ಅಂತ ಗೊತ್ತಿದ್ದು, ಇದು ತಿನ್ನಿರಿ ಸಖತ್ತಾಗಿರುತ್ತೆ ಅಂತ ನಾನ್ ವೆಜ್ ತಿನ್ನಿಸೋದು. ಬೀಫ್ ಟೇಸ್ಟ್ ಮಾಡಿಲ್ವಾ ನೀವು, ತಿನ್ಬೇಕದನ್ನ ಅನ್ನೋದು. ನಮ್ಮ ದೇವರುಗಳ ಬಗ್ಗೆ, ನಮ್ಮ ಆಚರಣೆಗಳ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡೋದು. ನಮಾಜ್ ಮಾಡಿ ಅನ್ನೋದು. ಅದಕ್ಕೆ ಪ್ರತಿರೋಧ ತೋರಿಸಿದ್ರೆ ಮತ್ತಷ್ಟು ಕಿರುಕುಳ, ಮತ್ತಷ್ಟು ಕಷ್ಟ ಕೊಡೋದು. ಟೀಮ್ ಔಟಿಂಗಿಗೆ ಅಂತ ಹೋಗ್ತಾರಲ್ಲ ರೆಸಾರ್ಟ್ಗಳಿಗೆ, ಅಲ್ಲಿ ಕಿರುಕುಳ. ಈ ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವ್ರ ಜೊತೆ ಅಡ್ಜಸ್ಟ್ ಆದ್ರು ಅನ್ಕೊಳ್ಳಿ, ವಿಡಿಯೋ ಮಾಡಿ ಇಟ್ಕೊಳ್ಳೋದು. ಮಾತು ಕೇಳದೇ ಇದ್ರೆ ವಿಡಿಯೋ ಇಂಟರ್ನೆಟ್ಗೆ ಅಪ್ಲೋಡ್ ಆಗುತ್ತೆ. HR ಮಾಡಿದ ಮೇಲ್ಗಳ ಲಿಸ್ಟ್ ತೋರಿಸಿದಾರೆ ಅವ್ರು, ಎಷ್ಟು ಮೇಲ್ ಹಾಕಿದೀವಿ HR ಅಂತ. HR ಹೇಳೋದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗು. ಆಫೀಸ್ ಅಂದ ಮೇಲೆ ಇದೆಲ್ಲ ಇರೋದು. ಒಂದು ಹುಡುಗಿಯ ತಂದೆ ತಾಯಿ ತಮ್ಮ ಮಗಳ ವರ್ತನೆಯಲ್ಲಿ ವ್ಯತ್ಯಾಸ ಆಗಿದೆ ಅನ್ನುವ ಕಾರಣಕ್ಕಾಗಿ ಆಕೆಯ ಕೊಲೀಗ್ಸ್ನ ಕರೆದು ಮಾತಾಡಿಸಿದಾಗ ಗೊತ್ತಾದಂತ ವಿಷಯ ಇದು. ಪೊಲೀಸರು ನೋಡಿ ಜಾಣತನ ಮಾಡಿದ್ರು. ಅವರು 4 ಜನ ಫಿಮೇಲ್ ಕಾನ್ಸ್ಟೇಬಲ್ಗಳನ್ನ ಅದೇ TCSನ ಒಳಗಡೆ ಕೆಲಸಕ್ಕೆ ಅಂತ ಸೇರಿಸಿದ್ರು, ಮಾರು ವೇಷದಲ್ಲಿ ಸೇರಿಸಿದ್ರು. ಏನ್ ಕೆಲಸಕ್ಕೆ? ಹೌಸ್ ಕೀಪಿಂಗ್ ಕೆಲಸಕ್ಕೆ. ಸಾಕ್ಷ್ಯ ಸಂಗ್ರಹ ಮಾಡಿದ್ರು, ಒಂದೊಂದೇ ಸಾಕ್ಷ್ಯ ಸಂಗ್ರಹ ಮಾಡಿದ್ರು. ಅರೆಸ್ಟ್ ಮಾಡ್ಕೊಂಡು ಬಂದ್ರು. ಅವನು ನನಗೇನು ಗೊತ್ತಿಲ್ಲ, ಅವನು ಕೇಳಿ ಅಂದ್ರು. ಇನ್ನೊಬ್ಬನ ಕರ್ಕೊಂಡ್ ಬಂದ್ರು. ಅವನ ಮೊಬೈಲ್ ತೆಗೆದ್ರೆ ಈ ಹಿಂದೂ ಹುಡುಗಿಯರಿದ್ರಲ್ಲ, ಇವರು ಹಿಜಾಬ್ ಹಾಕ್ಕೊಂಡು ನಿಖಾಬ್ ಹಾಕ್ಕೊಂಡು ಕಳಿಸಿರುವ ಫೋಟೋಗಳ ಸೆಲ್ಫಿಗಳ ಅವನ ಮೊಬೈಲ್ನಲ್ಲಿ ಇದಾವೆ. ಅಂದ್ರೆ ನೀನು ಹೇಳ್ದಂಗೆ ನಾ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಅಂತ, ನೀನು ಹೇಳ್ದಂಗೆ ಮಾಡ್ತಿದ್ದೀನಿ ನೋಡು. ಸೆಲ್ಫಿಗಳನ್ನು ಕಳಿಸಿದ್ದಾರೆ. ಸೆಲ್ಫಿ ಇದಾವಲ್ಲಿ. ನಿದಾ ಖಾನ್ ಅಬ್ಸ್ಕಾಂಡಿಂಗ್. ಇಡೀ ಕಾರ್ಪೊರೇಟ್ ಜಿಹಾದ್ನ ಚರ್ಚೆ ಇವತ್ತೇನು ನಡೀತಾ ಇದೆ, ಅದರ ಮಾಸ್ಟರ್ ಮೈಂಡಿಗೆ ಇವತ್ತು ಹೊರಗೆ ಬಂತು. ದೆಹಲಿ ಕೆಂಪು ಕೋಟೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆ ಟೀಮಿನ ಜೊತೆ ನಿದಾ ಖಾನ್ ಟಚ್ ನಲ್ಲಿದ್ಲು. ಡಾಕ್ಟರ್ ಶಾಹಿನಾ ಸೈಯದ್. ಬಾಂಬ್ ಬ್ಲಾಸ್ಟ್ ಆಗುವುದಕ್ಕಿಂತ ಮುಂಚೆ ಡಾಕ್ಟರ್ ಶಾಹಿನಾ ಸೈಯದ್ ಜೊತೆಗೆ ನಿದಾ ಖಾನ್ ಭೇಟಿಯಾಗಿದ್ದಾಳೆ. ನೋಡಿ, ಕೇರಳದಲ್ಲಿ ಲವ್ ಜಿಹಾದ್ನ ಆರೋಪ ಇದೆ. ಕಾಲೇಜಿಗೆ ಹೋಗ್ತಾ ಇರೋ ಹುಡುಗಿಯರ ಟಾರ್ಗೆಟ್ ಅಂತ. ಹುಬ್ಳಿಲಿ ಮನೆ ಜೋರ್ ಗಲಾಟೆ ಆಯಿತು. ಜಿಮ್ಗೆ ಬರುವ ಹಿಂದೂ ಹುಡುಗಿಯರ ಟಾರ್ಗೆಟ್ ಅಂತ. ಡಾಕ್ಟರ್ ಶಾಹಿನಾ ಸೈಯದ್ ಮತ್ತು ಈಕೆಯ ತಂಡ ಈ ಡಾಕ್ಟರ್ ಮಾಡ್ಯೂಲ್ ಆಸ್ಪತ್ರೆಗೆ ಬರುವ ಹಿಂದೂ ಹುಡುಗಿಯರ ಟಾರ್ಗೆಟ್. ನಾಸಿಕ್ನ ಕಾರ್ಪೊರೇಟ್ ಜಿಹಾದ್ ನೌಕರಿಗೆ ಬರುವ ಹಿಂದೂ ಹುಡುಗಿಯರ ಟಾರ್ಗೆಟ್. ಇನ್ನು ಎಲ್ಲಿ ಹೋಗ್ಬೇಕು ಹೇಳ್ರಿ? ಎಲ್ಲಿ ಹೋಗ್ಬೇಕು? ನನ್ನ ಪ್ರಶ್ನೆ ಇರೋದು, ಈ ದೇಶದಲ್ಲಿ ತಮ್ಮನ್ನು ತಾವು ಜಾತ್ಯತೀತರು ಅಂತ ಕರ್ಕೊಂಡು ತಮ್ಮ ಬೆನ್ನು ತಾವೇ ಚಪ್ಪರಿಸ್ಕೊಂಡು ಓಡಾಡ್ತಾರಲ್ಲ, ಇದ್ರ ಬಗ್ಗೆ 2 ಶಬ್ದ ಮಾತಾಡಬೇಕು ಅನ್ಸೋದಿಲ್ವಾ ಇವರಿಗೆ? 2 ಶಬ್ದ ಮಾತಾಡಬೇಕು ಅನ್ಸೋದಿಲ್ವಾ? ಸ್ತ್ರೀ ಸಮಾನತೆಯ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ಒಬ್ಬ ಹೆಣ್ಣು ನೌಕರಿ ಮಾಡಿ ಸಂಬಳ ಪಡೆಯುವುದೇ ಸ್ತ್ರೀ ಸಮಾನತೆಯ ಫಸ್ಟ್ ಕುರುಹು ಅನ್ನುವಂತೆ ಮಾತಾಡ್ತಾರೆ. ಅದಕ್ಕೆ ಹೋಗಿದ್ರಿ ಹೆಣ್ಮಕ್ಳು ಒಂದು BPO ನಲ್ಲಿ ಕೆಲಸ ಮಾಡೋದಕ್ಕೆ. ಅಲ್ಲಿ ಅವರು 4 ವರ್ಷಗಳ ಕಾಲ ಅನುಭವಿಸಿದ ನರಕ 2022ರಿಂದ 26ರ ತನಕ ನಡ್ಕೊಂಡು ಬಂದಿದೆ ಇದು. ಅರೆ, ಒಂದು ಕಂಪನಿಯಲ್ಲಿ ಒಂದು ನೌಕರಿಗೆ ಅಂತ ಸೇರಿಕೊಂಡಾಗ ಆ ವ್ಯಕ್ತಿಯ ಭವಿಷ್ಯವನ್ನು ನಿರ್ಧಾರ ಮಾಡೋದೇ ಟೀಮ್ ಲೀಡರ್ ಸ್ವಾಮಿ. ಅಂದ್ರೆ ಈಗ ನಾಳೆ ಯಾವುದಾದ್ರೂ ಕಂಪನಿಗೆ ಹೋಗಿ ಕೆಲಸಕ್ಕೆ ಸೇರ್ಕೊಂಡವ್ರು ನನ್ನ ಟೀಮ್ ಲೀಡರ್ ಯಾರು ಅಂತ ಹೆಸರು ಕೇಳ್ಬೇಕಾ? ಇನ್ನು ಮುಂದೆ ಮುಸ್ಲಿಂ ಟೀಮ್ ಲೀಡರ್ಗಳ ಕೈಯಲ್ಲಿ ನಾವು ಕೆಲಸ ಮಾಡೋದಿಲ್ಲ ಅಂತ. ನನಗೆ ಕೆಲವರ ಮೌನ ಬಹಳ ಸಿಟ್ಟು ತರಿಸುತ್ತೆ. ಭಯೋತ್ಪಾದಕ ಚಟುವಟಿಕೆ ನಡೆದ ತಕ್ಷಣ ಧರ್ಮಕ್ಕೂ ಭಯೋತ್ಪಾದನೆಗೂ ಸಂಬಂಧ ಇಲ್ಲ. ಇದಕ್ಕಾದ್ರೂ ಸಂಬಂಧ ಇದೆಯೋ ಇಲ್ವೋ ಹೇಳ್ರಯ್ಯ, ಹೇಳ ಸಾಯಿರತ್ಲಾಗೆ. ಇದಕ್ಕೂ ಧರ್ಮಕ್ಕೂ ಸಂಬಂಧ ಇದೆಯೋ ಇಲ್ವೋ ಅಷ್ಟು ಹೇಳಿ ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಳ್ಳಿ ನೀವು.